ಅವನು ಯಾವಾಗ ಅಷ್ಟೇ ಜೋರಾಗಿ ಅದಕ್ಕೆ ತ್ರಾಸಾಗಲಿಕ್ಕೆ ಶುರುವಾದಮೇಲೆ ಅದು ಜೋರಾಗಿ ಅಳಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಹೇಳೋದಿಷ್ಟ, ನಮ್ಮನೆಗೂ ಒಂದು ತಾಯಿ ಇದೇ ಥರನೇ ಗುಲ್ಬರ್ಗದಿಂದ ಬಂದಿದ್ದಾಳೆ. 3 ಜನ ಹೆಣ್ಮಕ್ಳು. ಗಂಡ ತುಂಬ ಟಾರ್ಚರ್ ಕೊಡ್ತಾನೆ. ಮೇಡಮ್ ನೀವು ಶೆಡ್ಡಲ್ಲಿರ್ತೀನಿ, ನಾನು ಅವಳಿಗೆ ಫಸ್ಟ್ ಹೇಳಿದ್ದೆ, ಒಂದು 3 ಜನ ಹೆಣ್ಮಕ್ಳು ಏನು ಕೆಲಸಕ್ಕೆ ಹೋಗ್ತೀನಿ, ಮಕ್ಕಳನ್ನ ಬಿಟ್ಟು ಹೋಗ್ತೀನಿ, ಪುಟ್ಟ ಮಕ್ಕಳನ್ನು ಬಿಡೋಲ್ಲ. ಇವಾಗ ನನಗೆ ಅದೆಲ್ಲ ಗೊತ್ತಿದೆ. ನಾನು ಆಯೋಗದ ಅಧ್ಯಕ್ಷೆ ಆಗಿರೋದ್ರಿಂದ ನಾನು ಇದು ತುಂಬ ಇದನ್ನೆಲ್ಲ ನೋಡಿ ಅದರಿಂದ ನಾನು ಅವಳಿಗೆ ಅದೇ ಹೇಳ್ತಾ ಇದ್ದೆ. ನಾನು ಹೇಳೋದು ಎಲ್ಲರಿಗೂ ಇಷ್ಟ, ಈ ಮುಖಾಂತರ ನಮ್ಮ ಮಕ್ಕಳನ್ನು ನಾವು ಹುಷಾರಾಗಿ ಕಾಪಾಡಬೇಕು. ಅದು ನಮ್ಮದು. ಪೊಲೀಸು ಎಲ್ಲೋ ಇರ್ತಾರೆ. ಸೊ ಹಾಗಾಗಿ ನಮ್ಮ ಮಕ್ಕಳನ್ನು ನಾವು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಇದು ಪ್ರತಿಯೊಂದು ತಾಯಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಳದೇನು ತಪ್ಪಿಲ್ಲ. ಅವಳು ಕೆಲಸ ಮಾಡೋ ಮನೆಯಲ್ಲೇ ಮಗುವನ್ನು ಬಿಟ್ಕೊಂಡು ಅವಳು ಕೆಲಸ ಮಾಡ್ತಿದ್ದಾಳೆ. ಕಾಂಪೌಂಡ್ ಒಳಗಿರೋ ಮಗುನ ಚಾಕ್ಲೇಟ್ ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಎತ್ಕೊಂಡು ಹೋಗ್ತೀನಿ. ಇದ್ರೆ ಹಾಕಿದ ತಪ್ಪಿಲ್ಲ. ಇದೆಲ್ಲ ಏನು ಹೇಳ್ತಾರಲ್ಲ ಸರ, ಅಕಸ್ಮಾತ್ಗೆ ಎಲ್ಲ ನಡೆದು ಹೋಗ್ಬಿಟ್ಟಿದೆ. ಎರಡನೇದು, ನಾನು ಕಮಿಷನರ್ ಅವ್ರ ಜೊತೆ ಫಸ್ಟ್ ಮಾತಾಡ್ತೀನಿ. ಯಾವ ಥರ ನೀವು ಅವೇರ್ನೆಸ್ ತರ್ತೀರ? ತೆರೆದ ಮನೆ ಅಂತ ಒಂದು ಮಾಡ್ತಾರೆ, ಅದು ಸಾಕಾಗೋದಿಲ್ಲ. ಇವತ್ತು ಸರ್ಕಾರ, ಪೊಲೀಸು, ಸಮಾಜ 3 ಯುದ್ಧ ಥರ ನಿಂತ್ಕೋಬೇಕು. ಇದು ಒಬ್ಬರಿಂದ ಸಾಧ್ಯ ಇಲ್ಲ. ನಾವು ಒಬ್ರಿಗೊಬ್ರು ಬ್ಲೇಮ್ ಮಾಡೋದು, ಇದರಲ್ಲಿ ಪಕ್ಷ ತರೋದು, ಧರ್ಮ ತರೋದು, ಇದಕ್ಕೆಲ್ಲ ಯಾವ ಧರ್ಮ ಇರಲ್ಲ, ಯಾವ ಪಕ್ಷ ಇರಲ್ಲ. ಪ್ರತಿ 15 ನಿಮಿಷಕ್ಕೊಂದು ಅತ್ಯಾಚಾರ ಆಗುತ್ತೆ ಇಡೀ ದೇಶದಲ್ಲಿ. ನಾವು ಅದನ್ನೆಲ್ಲ ಆರ್ಗ್ಯೂ ಮಾಡೋದು ಸರಿ ಇಲ್ಲ. ನಾನಿಷ್ಟೇ, ಪೆಟ್ರೋಲಿಂಗ್ ಜಾಸ್ತಿ ಮಾಡಿ, ಯಾವ ಶಾಲೆ ಸ್ಕೂಲ್ ಬಿಡಬೇಡಿ, ಕಂಪಲ್ಸರಿ ಮಕ್ಕಳಿಗೆ ಅವೇರ್ನೆಸ್ ಕೊಡಿ. ತಾಯಂದಿರನ್ನೂ ಬಿಡಬಾರ್ದು ಅನ್ಆರ್ಗನೈಸ್ ಸೆಕ್ಟರ್ಸ್ಗೆ. ಯಾಕಂದರೆ ಅವರು ಮಕ್ಕಳನ್ನು ಬಿಟ್ಟು ಹೋಗೋದೇ ಜಾಸ್ತಿ. ಎಸ್ಪೆಷಲಿ ಅನ್ಆರ್ಗನೈಸ್ ಸೆಕ್ಟರ್, ಲೇಬರ್ ಇದು ಕಾರ್ಡ್ಸ್ನೆಲ್ಲ ನೀವು ತೊಗೊಂಡು ಅವರನ್ನು ಆರ್ಗನೈಸ್ ಮಾಡಿ. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ, ನಾಟ್ ಓನ್ಲಿ ಹುಬ್ಳಿ ಧಾರವಾಡ, ಪ್ರತಿ ಜಿಲ್ಲೆಯಲ್ಲಾಗಬೇಕು. ನಾನೀಗ ಅದನ್ನು ಪ್ರತಿ ಜಿಲ್ಲಾಧಿಕಾರಿಗಳಿಗೂ ಮತ್ತು ಪ್ರತಿ SP ಕಮಿಷನರ್ಗಳಿಗೆ ಪತ್ರ ಬರೀತೇನೆ. ನಾನು ಇದಕ್ಕೆ ಮುಂಚೆ 1 ವರ್ಷಕ್ಕೆ ಮುಂಚೆ ಬಂದಿದ್ದೆ, ನಮ್ಮ ನೇಹಾ ಕೊಲೆ ಆದಾಗಲೂ ಸಹ. ಅವಾಗಲೂ ನಾನು ಹೇಳಿದೆ ಪ್ರತಿ ಕಮಿಷನರ್ಗೂ, ನಾನು ಪೊಲೀಸ್ ಇಲಾಖೆಗೆ ಹೋಗಿದ ತಕ್ಷಣ ಪ್ರತಿ ಸಂಸ್ಥೆಗಳಲ್ಲೂ ನೀವು ಸೆಕ್ಯೂರಿಟಿನ ಇಟ್ಕೋಬೇಕು, ಈ ಥರ ಆಗದೇ ಇರೋಂಗೆ ನೋಡ್ಕೋಬೇಕು ಅಂತ. ಬಟ್ ಇದೆಲ್ಲ ಹೊರತಾಗಿ ನಮ್ಮ ಮಕ್ಕಳನ್ನು ನಾವು ಕಾಪಾಡಬೇಕು, ನಾವು ಸಾಕಬೇಕು, ನಾವು ಕಣ್ಣಲ್ಲಿ ಕಣ್ಣಿಟ್ಟು. ಬಿಕಾಸ್ ಈಗ ಏನಾಗಿದೆ ಅಂದರೆ ಮೊಬೈಲಲ್ಲಿ ಎಲ್ಲ ಥರ ವಿಡಿಯೋಸ್, ಆಮೇಲೆ ಆ ಅರ್ಜು ಯಾರು ಸಿಕ್ಕಿದ್ರೇನು ಎತ್ಕೊಂಡು ಹೋಗ್ಬಿಡ್ತಾರೆ. ಇದೆಲ್ಲ ಅವತ್ತಿನ ಕಾಲಕ್ಕೆ ಇರಲಿಲ್ಲ. ಆಮೇಲೆ ನಶಾ, ಗಾಂಜಾ ಈಸಿಲಿ ಅವೈಲೇಬಲ್, ಫಸ್ಟಿಗೆ ಇರಲಿಲ್ಲ, ಈಗ ಅದೆಲ್ಲ ಅವೈಲೇಬಿಲಿಟಿ ಇದೆ. ಆ್ಯಂಡ್